ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಶರ್ಟ್ ಸ್ಟಿಚಿಂಗ್ ಮಾಡೋದನ್ನು ನೋಡೋಣ. ಮೊದಲಿಗೆ ನಾವು ಕಾಲರ್, ಕ್ಯಾನ್ವಾಸ್, ಸ್ಲೀವ್, ಕಪ್ಸ್, ಕಾಜ್ಪಟ್ಟಿ, ಪಾಕೆಟ್ ಎಲ್ಲ ಐರನ್ ಮಾಡಿಟ್ಕೊಳ್ಳೋಣ. ಕಾಜ್ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಕಾಜ್ಪಟ್ಟಿ ರೆಡಿ ಆಯಿತು. ಬಟನ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಪಾಕೆಟ್ ಅಟ್ಯಾಚ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ. 8.5 ಇಂಚು ಲೆಂತ್. ಫಸ್ಟು ಪಾಕೆಟ್ ರೆಡಿ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದ್ದದ್ದು 1/4 ಇಂಚಷ್ಟು ಬಿಟ್ಟು ಉಳಿದದನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿಂದ 2.25 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಪಾಕೆಟ್ ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಪಾಕೆಟ್ ಐರನ್ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಪಾಕೆಟ್ ಅಟ್ಯಾಚ್ ಆಯಿತು. ಈಗ ಬ್ಯಾಕ್ ಯೋಕ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಪೀಸ್ ಮೇಲ್ಗಡೆ, ಇನ್ನೊಂದು ಪೀಸ್ ಕೆಳಗಡೆ ಇಟ್ಟು ಮಿಡ್ಲಲ್ಲಿ ಬ್ಯಾಕ್ ಪಾರ್ಟ್ ಬರುವಾಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಕೈಯಲ್ಲಿ ಈಸ್ಕೊಳ್ಳೋಣ. ಇದರಿಂದ ಸ್ಟಿಚ್ ಹಾಕೊಳ್ಳಿಕ್ಕೆ ಈಸಿ ಆಗ್ತದೆ. ಒಳ ಸೈಡ್ನ ಪೀಸ್ ಮೇಲ್ಗಡೆ ಒಂದು ಪ್ಲಸ್ ಸ್ಟಿಚ್ ಹಾಕೊಳ್ಳೋಣ. ಈಗ ಮೇಲ್ಬದಿ ಪೀಸ್ನ ಮೇಲೆ 1 ಫುಟ್ ಗ್ಯಾಪಲ್ಲಿ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಯೋಕ್ ಪಾರ್ಟ್ ಅಟ್ಯಾಚ್ ಆದ ನಂತರ ಫ್ರಂಟ್ ಪಾರ್ಟನ್ನು ಬ್ಯಾಕ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಕವರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗಿರುತ್ತದೆ. ಫಸ್ಟ್ ಸಿಂಗಲ್ ಪೀಸಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಆಮೇಲೆ ಕವರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಕವರ್ ಮಾಡಿಕೊಂಡು 2 ಪೀಸಿಗೂ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಸೀದಾ ಮಾಡಿಕೊಂಡು ಮೇಲ್ಗಡೆ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಈಗ ಸ್ಲೀವ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಈ ಕಡೆ ಸೈಡಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. 2 ಸ್ಲೀವನ್ನು ಒಟ್ಟೊಟ್ಟಿಗೆ ಸ್ಟಿಚ್ ಮಾಡ್ಕೊಳ್ತಿದ್ದೇನೆ.
ಇನ್ನೊಂದು ಕಡೆಗೆ 2 ಇಂಚಿನ ಅಗಲದ ಪೀಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು. ಈ ಥರ ಇಲ್ಲೊಂದು ಸಣ್ಣ ಕಚ್ಚು ಹಾಕ್ಕೊಳ್ಬೇಕು. ಕಚ್ಚು ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡಿಕೊಂಡು ಕವರ್ ಆಗುವ ಹಾಗೆ ಸ್ಟಿಚ್ ಹಾಕ್ಕೊಳ್ಳೋಣ. ಇಲ್ಲಿ ನಿಮಗೆ ಯಾವ ಥರ ಬೇಕಾದರೂ ಸ್ಟಿಚ್ ಹಾಕ್ಕೊಳ್ಬಹುದು. ಸ್ಕ್ವೇರ್ ಆಗಿಯೂ ಸ್ಟಿಚ್ ಹಾಕ್ಕೊಳ್ಬೋದು, ಇಲ್ಲ ವಿ ಶೇಪ್ ಆಗಿಯೂ ಸ್ಟಿಚ್ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಆಗಿ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಸ್ಲೀವ್ನ ಕಟ್ಟಿ ಎಲ್ಲಿವರೆಗೆ ಬಂದಿದೆ ನೋಡಿಕೊಂಡು ಅಡ್ಡ ಸ್ಟಿಚ್ ಹಾಕ್ಕೊಳ್ಬೇಕು. ಹೀಗೇನೆ 2 ಸ್ಲೀವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸ್ಲೀವನ್ನು ಕವರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಸ್ಲೀವ್ನ ಶೇಪ್ ಇರ್ತದಲ್ಲ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಮೇಲ್ಮುಖವಾಗಿ. 2 ಸ್ಲೀವ್ಗೂ ಇದೇ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಶರ್ಟ್ನ ಶೋಲ್ಡರ್ನ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೊಳ್ತಿದ್ದೇನೆ. 4 ಪೀಸನ್ನು ಒಂದೇ ನೇರಕ್ಕೆ ಇಟ್ಕೊಂಡು ಶೋಲ್ಡರಲ್ಲಿ ಒಂದು ಕಚ್ಚು ಹಾಕ್ಕೊಳ್ಳೋಣ, ಮಿಡ್ಲ್ ಪಾಯಿಂಟ್. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಲ್ಲಿ ಫೋಲ್ಡ್ ಮಾಡಿಟ್ಕೊಂಡಿರ್ತೇವಲ್ಲ ಅದನ್ನು ಒಳಭಾಗಕ್ಕೆ ಬರುವ ಹಾಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಮೇಲ್ಮುಖ ಮಾಡಿಕೊಂಡು ಉಗುರಿನಿಂದ ಈ ಥರ ಮಾಡ್ಕೊಳ್ಳೋಣ. ಶೋಲ್ಡರ್ನ ಕಡೆಗಿರಬೇಕು ಸ್ಲೀವು. ಒಂದು ಫುಟ್ ಗ್ಯಾಪಲ್ಲಿ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಹೀಗೆಯೇ 2 ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸೈಡಲ್ಲೂ ಕೂಡ ಕವರ್ ಮಾಡ್ಕೊಳ್ಬೇಕಾಗಿರೋದ್ರಿಂದ 1/4 ಇಂಚ್ ಗ್ಯಾಪಲ್ಲಿ ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಓವರ್ಲಾಕ್ ಹಾಕೋದಾದರೆ ಹಾಗೂ ಹಾಕ್ಕೊಳ್ಬೋದು, ಆದರೆ ನಾನು ಕವರ್ ಮಾಡ್ಕೊಳ್ತಿದ್ದೇನೆ. ಹಾಗಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಈ ಥರ ಮಾಡಿಕೊಂಡು ಸೈಡ್ 1/2 ಇಂಚ್ ಗ್ಯಾಪಲ್ಲಿ ಫಿಟ್ಟಿಂಗ್ ಸ್ಟಿಚ್ ಹಾಕುತ್ತಾ ಇದ್ದೇನೆ. ಇದೇ ಥರ 2 ಸೈಡ್ ಮಾಡ್ಕೊಳ್ಳೋಣ. ಈಗ ಕಾಲರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪೀಸು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರುವಂಥದ್ದು, ಇನ್ನೊಂದು ಪೀಸನ್ನು ತಗೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಇಲ್ಲಿ ಪಾಯಿಂಟಲ್ಲಿ ದಾರವನ್ನು ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು. ದಾರವನ್ನು ಉಲ್ಟಾ ಮಾಡಿಕೊಂಡು ಆಮೇಲೆ ಮತ್ತೆ ಪುನಃ ಸ್ಟಿಚ್ ಹಾಕಬೇಕು. ಇದೇ ರೀತಿ ಈ ಮೂಲೆಯಲ್ಲೂ ಮಾಡಬೇಕು ದಾರ ಹಾಕ್ಕೊಂಡು, ಆಗ ಉಲ್ಟಾ ಮಾಡಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ಕಚ್ಚು ಹಾಕ್ಕೊಳ್ಳೋಣ. ಈಗ ಉಲ್ಟಾ ಮಾಡುವಾಗ ಈ ದಾರವನ್ನು ಎಳೆದ್ರೆ ಅಲ್ಲಿಗೆ ಈಸಿ ಆಗ್ತದೆ. ಈಗ ಮೇಲ್ಗಡೆ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಪಾಯಿಂಟ್ ಕೂಡ ನೀಟಾಗಿ ಬರ್ತದೆ ದಾರ ಹಾಕಿರೋದ್ರಿಂದ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಮಿಡ್ಲ್ ಪಾಯಿಂಟಿಗೆ ಒಂದು ಕಚ್ಚು ಹಾಕ್ಕೊಂಡು ನೆಕ್ ಬ್ಯಾಂಡ್ ರೆಡಿ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡಿಕೊಂಡು ಇದಕ್ಕೂ ಕೂಡ ಮಿಡ್ಲ್ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡು
ಕಾಲರ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇನ್ನೊಂದು ಪೀಸನ್ನು ಇಟ್ಕೊಂಡು ಈ ಥರ ಸ್ಟಿಚ್ ಹಾಕೊಳ್ಳೋಣ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಬಾರ್ದು, ಕ್ಯಾನ್ವಾಸ್ನ ತುದಿಗೆ ಸ್ಟಿಚ್ ಹಾಕಬೇಕು. ಈಗ ಉಲ್ಟಾ ಮಾಡಿಕೊಂಡು ಪಾಯಿಂಟ್ ಸರಿ ತಗೊಳ್ಳೋಣ. ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ ಒಂದು. ಈಗ ನೆಕ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ಸ್ವಲ್ಪ ಶಾರ್ಟೇಜ್ ಬಂದರೆ ಅದನ್ನು ಸ್ವಲ್ಪ ನೆಕ್ಕನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಾಲರ್ ಕರೆಕ್ಟ್ ಇರ್ತದೆ, ಅದಕ್ಕೆ ಸರಿಯಾಗಿ ನೆಕ್ ಕಟಿಂಗ್ ಮಾಡ್ಕೊಳ್ಬೇಕು. ನೆಕ್ ಕಾಲರ್ಗೆ ಕರೆಕ್ಟಾಗಿ ಕೂರ್ತದೆ ನೋಡಿಕೊಂಡು ಕಾಲರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲೂ ಮಿಡ್ಲ್ ಪಾಯಿಂಟ್ಗೆ ಕಚ್ಚ ಹಾಕ್ಕೊಳ್ಬೇಕು. ನೆಕ್ಕಿಗೆ ಕಚ್ಚ ಹಾಕ್ಕೊಂಡು ಕಾಲರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಮಿಡ್ಲ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಾಲರ್ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಕಾಲರ್ ಅಟ್ಯಾಚ್ ಆಯಿತು. ಈಗ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ಥರ ಇಲ್ಲಿ ಎಕ್ಸ್ಟ್ರಾ ಬಂದದನ್ನೆಲ್ಲ ಒಳಗಡೆ ಸೇರಿಸಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಇಲ್ಲಿಗೆ ಸ್ಟಾಪ್ ಮಾಡಿ ಪುನಃ ಮೇಲ್ಗಡೆಯಿಂದ ಸ್ಟಿಚ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಲ್ಲೂ ಕೂಡ ಈ ಥರ ಎಕ್ಸ್ಟ್ರಾ ಇದ್ದದನ್ನು ಒಳಗಡೆ ಸೇರಿಸ್ಕೋತಾ ಸ್ಟಿಚ್ ಹಾಕ್ಕೊಳ್ಬೇಕು. ಕಾಲರ್ ರೆಡಿ ಆಯಿತು. ಎಕ್ಸ್ಟ್ರಾ ದಾರ ಎಲ್ಲ ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಕಪ್ಸ್ ರೆಡಿ ಮಾಡ್ಕೊಳ್ಳೋಣ. ಕಾಲರ್ನ ಹಾಗೇನೆ ಕಪ್ಸನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಹಾಗೆಯೇ ಇನ್ನೊಂದು ಕಪ್ಸನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಗೆ ಕಪ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ 2 ನೆರಿಗೆ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ ಮಾಡಿಕೊಂಡು ನೆರಿಗೆ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಕಪ್ಸನ್ನು. ಕಪ್ಸ್ ಅಟ್ಯಾಚ್ ಆಯಿತು. ಈಗ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಕಪ್ಸ್ನ ಸುತ್ತ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ 1 ಫುಟ್ ಗ್ಯಾಪಲ್ಲಿ. ತುದಿಗೂ ಬೇಕಾದರೂ ಹಾಕ್ಕೊಳ್ಬೋದು. ನಾನು 1 ಫುಟ್ ಗ್ಯಾಪಲ್ಲಿ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಕಪ್ಸ್ ರೆಡಿ ಆಯಿತು. ಈಗ ಇನ್ನೊಂದು ಸ್ಲೀವ್ ಕಪ್ಸ್ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಬಟನ್ ಪಟ್ಟಿ ಮತ್ತು ಕಾಸ್ಟ್ ಪಟ್ಟಿಯನ್ನು ಒಂದೇ ನೇರಕ್ಕೆ ಇಟ್ಕೊಂಡು ಲೆಂತ್ ನೋಡಿಕೊಂಡು ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸೈಡ್ನಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ಶೇಪ್ ತಗೊಳ್ತಿದ್ದೇನೆ. ಇಲ್ಲಿ ಬಾಟಮ್ನಲ್ಲಿ ಫಸ್ಟ್ ಸಿಂಗಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಫುಲ್ ರೌಂಡ್ ಸ್ಟಿಚ್ ಆದಮೇಲೆ ಇನ್ನೊಂದು ರೌಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ. ಆಗ ನೀಟ್ ಅನ್ನಿಸ್ತದೆ.
ಶರ್ಟ್ ರೆಡಿ ಆಯಿತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.